ಈ ವಿಡಿಯೋ ನೋಡಿದ್ರೆ ಆಲೂಗಡ್ಡೆ ಮಸಾಲ ಅಂತ ಹೇಳ್ಕೊಂಡಿದ್ದೀರಾ. ಖಂಡಿತ ಅಲ್ಲ, ಆಲೂಗಡ್ಡೆ ಮಸಾಲ ಅಲ್ಲ, ಇದು ಮರಗೆಣಸು ಅದರಿಂದ ಮಾಡಿರೋ ಮಸಾಲ. ಇದು ತುಂಬಾನೇ ಚೆನ್ನಾಗಿರುತ್ತೆ. ಟೀ ಸ್ನ್ಯಾಕ್ಸ್ ಜೊತೆ ತಿನ್ನಲಿಕ್ಕೆ, ಟೀ ಜೊತೆ ಈವ್ನಿಂಗ್ ಸ್ನ್ಯಾಕ್ಸ್ ಆಗಿ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಇದು ಹೇಗೆ ಮಾಡೋದು ಅಂತ ಹೇಳ್ಕೊಂಡು ಫುಲ್ ವಿಡಿಯೋ ನೋಡ್ಕೊಂಡು ಬರೋಣ ಬನ್ನಿ. ಇಲ್ಲಿ ನಾನು 2 ಮರಗೆಣಸನ್ನ ತಗೊಳ್ತಾ ಇದ್ದೀನಿ. ಮರಗೆಣಸಿಂದ ಹಾಗೆ ಪ್ಲೇನು ಉಪ್ಪು ಹಾಕಿ ತಿನ್ನೋ ಬದಲು ನೀಟಾಗಿ ಇದು ಮಾಡ್ಕೊಳ್ಳೋಣ ಅಂತ, ಮಸಾಲ ಮಾಡೋಣ ಅಂತ, ಮಸಾಲ ಫ್ರೈ ಮಾಡೋಣ ಮರಗೆಣಸ್ದು ಅಂತ ಹೇಳ್ಕೊಂಡು ಮಧ್ಯದಲ್ಲಿ ಈ ಥರ ಸೀಳ್ಕೊಂಡು ನೋಡಿ ಓಪನ್ ಮಾಡಿದರೆ ಇಷ್ಟು ನೀಟಾಗಿ ಬರುತ್ತೆ. ಸೊ ಈ ಥರ ಸ್ಕಿನ್ನನ್ನು ರಿಮೂವ್ ಮಾಡಿ ಕುಕ್ಕರಲ್ಲಿ ಒಂದು 2 ವಿಸಿಲ್ನ ಕೂಗಿಸ್ಕೊಳ್ತೀನಿ. ಆಮೇಲೆ ಮಸಾಲ ಒಗ್ಗರಣೆ ಇದಕ್ಕೆ ಹೇಗೆ ಹಾಕೋದು ಅಂತ ಹೇಳ್ಕೊಂಡು ತೋರಿಸ್ತೀನಿ. ಸೊ ನೋಡ್ತಾ ಇರ್ಬೋದು, ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಈಗ ನಾನು ಇದಕ್ಕೆ ನೀರನ್ನ ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡು ಒಂದು 2 ವಿಸಿಲ್ನ ಕೂಗಿಸ್ಕೊಳ್ತೀನಿ. ಸೊ ಸ್ವಲ್ಪ ಉಪ್ಪು ಹಾಕಿ ಇಲ್ಲಿ ನಾನು ಮರಗೆಣಸು ಫ್ರೈ ಮಾಡಲಿಕ್ಕೆ ಒಂದು 3 ಈರುಳ್ಳಿ ತಗೊಂಡಿದ್ದೀನಿ. ಹಾಗೆ ಕೊತ್ತಂಬರಿ ಸೊಪ್ಪು, ಹಸಿಮೆಣಸು, ಸಾಸಿವೆ, ಜೀರಿಗೆ, ಅರಿಶಿನ, 1-2-3 ಕಡ್ಡಿ ಕರಿಬೇವು ಸೊಪ್ಪು ತಗೊಂಡಿದ್ದೀನಿ. ಲಾಸ್ಟಿಗೆ ಲೆಮನ್ ವಾಟರ್ನ ಸ್ವಲ್ಪ ಸ್ಕ್ವೀಸ್ ಮಾಡ್ತೀನಿ. ಸೊ ಫ್ರೈ ಮಾಡೋದು ಹೇಗಂತ ನೋಡ್ಕೊಂಡು ಬರೋಣ ಬನ್ನಿ. ಎಣ್ಣೆ ಬಿಸಿ ಆಗಿದೆ, ಸೊ ಹಾಗಾಗಿ ನಾನು ಫಸ್ಟು ಸಾಸಿವೆನ ಹಾಕೊಳ್ತಾ ಇದ್ದೀನಿ. ಸಾಸಿವೆ ಹಾಗೆ ಚಿಟಪಟ ಅಂತ ಸೌಂಡ್ ಬರೋಷ್ಟರೊಳಗಡೆ ಜೀರಿಗೆ ಕೂಡ ಹಾಕೊಳ್ತೀನಿ ಸೈಡಿಗೆ. ಸೊ ನೋಡ್ತಾ ಇರ್ಬೋದು, ಈಗ ಕರಿಬೇವು ಸೊಪ್ಪು ಹಾಕೊಳ್ತೀನಿ. ನೆಕ್ಸ್ಟ್ ನಾನು ಇದಕ್ಕೆ ಈರುಳ್ಳಿನ ಆ್ಯಡ್ ಮಾಡ್ಕೊತೀನಿ. ಇದು ಒಳ್ಳೆ ಕಂದು ಬಣ್ಣ ಬರೋ ಥರ ಕೆಂಪಾಗಬೇಕು. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು. ಅಲ್ಲಿ ತನಕ ನೀಟಾಗಿ ಇದನ್ನು ಫ್ರೈ ಮಾಡ್ಕೋಬೇಕು. ನಾನು ಗೆಣಸನ್ನು ವಿಸಿಲ್ ಹೊಡಿಬೇಕಾದ್ರೆ ಸ್ವಲ್ಪ ಉಪ್ಪು ಹಾಕಿದ್ದೆ. ಸೊ ಹಾಗಾಗಿ ಇಲ್ಲಿ ಸ್ವಲ್ಪ ಉಪ್ಪನ್ನ ನೋಡ್ಕೊಂಡು ಆ್ಯಡ್ ಮಾಡ್ಕೊತೀನಿ. ನಾನು ಡೈರೆಕ್ಟ್ ಆಯಿಲಿಗೆ ಮೆಣಸಿನ್ಕಾಯಿ ಹಾಕಲ್ಲ, ಏನಕ್ಕಂದರೆ ಅದು ತುಂಬ ಖಾರ ಬಿಡುತ್ತೆ, ಹಾಗೆ ಮತ್ತು ಘಾಟ್ ಹಬ್ಬುತ್ತೆ. ಸೊ ಹಾಗಾಗಿ ನಾನು ಅದ್ರ ಜೊತೆ ಹಾಕೊಳ್ಳಲ್ಲ. ಆನಿಯನ್ ಹಾಕಿದ್ದೆ, ಇದನ್ನು ಆ್ಯಡ್ ಮಾಡ್ಕೊತೀನಿ. ಸೊ ಇದನ್ನು ನಾನು ಸ್ವಲ್ಪ ಫ್ರೈ ಆಗಲಿ ಅಂತ ಮುಚ್ಚಿಟ್ಬಿಡ್ತೀನಿ. ಸ್ವಲ್ಪ ಹೊತ್ತು ಫ್ರೈ ಆಗಲಿ. ನೋಡ್ತಾ ಇರ್ಬೋದು, ಇಲ್ಲಿ ಆನಿಯನ್ ಫ್ರೈ ಆಗಿದೆ. ಈಗ ನಾನು ಅರಿಶಿನ ಪುಡಿನ ಆ್ಯಡ್ ಮಾಡ್ಕೊತೀನಿ. ಸೊ ಅದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ನಾನು ಲೆಮನ್ ವಾಟರ್ನ ಈಗಲೇ ಆ್ಯಡ್ ಮಾಡ್ಕೊತೀನಿ. ಯಾಕೆ ಅಂತಂದರೆ ಆಮೇಲೆ ಆ್ಯಡ್ ಮಾಡೋಕ್ಕಾಗುತ್ತೆ ಕಷ್ಟ, ಮಿಕ್ಸ್ ಮಾಡೋಕ್ಕಾಗಲ್ಲ, ಕಷ್ಟ ಆಗುತ್ತೆ. ಒಂದು ಲೆಮನ್ನ ತಗೊಂಡಿದ್ದೀನಿ. ಸೊ ಮಿಕ್ಸ್ ಆಗಿದೆ. ಈಗ ನಾನು 2 ವಿಸಿಲ್ ಹೊಡಿಸ್ಕೊಂಡು ಸ್ವಲ್ಪ ವಿಸಿಲ್ನ ಎತ್ತಿದ್ದೀನಿ. ಸೊ ಇದನ್ನು ನಾನು ಚಿಕ್ಕದಾಗಿ ಕ್ಯೂಬ್ ಟೈಪ್ಸಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ, ಕ್ಯೂಬ್ಸ್ ಥರ. ಸೊ ಇದನ್ನು ನಾನೀಗ ಇದಕ್ಕೆ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊತೀನಿ. ಸ್ವಲ್ಪ ಕಲಸೋತ್ತಿಗೆ ಇದಾಗ್ಬೋದು, ನೀವು ನೋಡ್ಕೊಳ್ಳಿ. 1 ವಿಸಿಲು ಸಾಕು, ಬಟ್ ತುಂಬ ಗಟ್ಟಿ ಇರುತ್ತೆ. ಸ್ವಲ್ಪ ಸಾಫ್ಟಾಗಿದ್ರೇ ಚೆನ್ನಾಗಾಗುತ್ತೆ. ಸೊ ಹಾಗಾಗಿ ಅದೇನು ಒಂಥರ ವಾಟರ್ ಸಿಗಬೇಕು ತಿನ್ನಲಿಕ್ಕೆ, ಅಂದರೆ ಸ್ಮೂತ್ ಇರುತ್ತೆ ಅಲ್ವಾ. ಸೊ ಅದು ತಿನ್ನಕ್ಕೆ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಇದನ್ನು ಆಮೇಲೆ ಸ್ವಲ್ಪ ನೋಡಿಕೊಂಡು ವಾಟರ್ ಹಾಕೋಕ್ಕಿದ್ರೆ ನಾನು ಒಂದು ಸ್ವಲ್ಪ ವಾಟರ್ನ ಆ್ಯಡ್ ಮಾಡ್ತೀನಿ. ತುಂಬ ಡ್ರೈ ಆಯಿತು ಅನಿಸಿದ್ರೆ ಸ್ವಲ್ಪ ವಾಟರ್ ಹಾಕಿ ಆ್ಯಡ್ ಮಾಡ್ತೀನಿ. ಆಮೇಲೆ ಮತ್ತೆ ಕಲ್ಸೋಕ್ಕಾಗಲ್ಲಲ್ವ. ಸೊ ಹಾಗಾಗಿ ಕೊತ್ತಂಬರಿ ಸೊಪ್ಪನ್ನು ನಾನು ಈಗಲೇ ಆ್ಯಡ್ ಮಾಡಿಬಿಡ್ತೀನಿ. ಇಲ್ಲಾಂದರೆ ಅದು ತುಂಬ ಪುಡಿ ಆಗಿಬಿಡುತ್ತೆ ಆಮೇಲೆ 2 ಸತಿ ಮೇಲೆ ಕೆಳಗಡೆ ಮಾಡಿದರೆ.
ಸೊ ಹಾಗಾಗಿ ಇದ್ರ ಜೊತೆ ಕಲಸೋಗ್ಲೇ ಮಾಡ್ಕೊಂಡ್ಬಿಡ್ತೀನಿ. ಸೊ ಇದು ಸ್ವಲ್ಪ ಡ್ರೈ ಇದೆ, ನಾನು ಸ್ವಲ್ಪ ನೀರನ್ನ ಆ್ಯಡ್ ಮಾಡಿಬಿಡ್ತೀನಿ ಈಗಲೇ. ತುಂಬ ಡ್ರೈ ಆದರೆ ತಿನ್ಲಿಕ್ಕಾಗಲ್ಲ. ಸೊ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ನಾನು ಸ್ವಲ್ಪ ಹೊತ್ತು ಲೋ ಫ್ಲೇಮಲ್ಲಿ ಲಿಡ್ನ ಮುಚ್ಚಿಡ್ತೀನಿ, ಸ್ವಲ್ಪ ಹೊತ್ತು ಅದು ಸ್ಟೀಮ್ ಹೊಡೀಲಿ ಸ್ವಲ್ಪ ಅಂತ ಹೇಳ್ಕೊಂಡು. 1 to 3 ಮಿನಿಟ್ಸ್ ಅಷ್ಟೇ. ನೋಡ್ತಾ ಇರ್ಬೋದು ಇದು ಆಲ್ಮೋಸ್ಟ್ ರೆಡಿ ಆಗಿದೆ ಈಗ. ಸೊ ಒಂದ್ಸತಿ ಮಿಕ್ಸ್ ಮಾಡ್ಕೊತೀನಿ. ಈ ಥರ ಸ್ಮೂತ್ ಆಗಿ ಬರಬೇಕು, ಗಟ್ಟಿ ಸ್ಮೂತ್ ಆಗಿರ್ಬೇಕು. ತುಂಬಾನೇ ಚೆನ್ನಾಗಿರುತ್ತೆ ತಿನ್ಲಿಕ್ಕೆ. ಟೀ ಕಾಫಿ ಕುಡಿಯೋರು ಟೀ ಕಾಫಿ ಜೊತೆ ಎಲ್ಲ ತಿನ್ಲಿಕ್ಕೆ ತುಂಬಾನೇ ಚೆನ್ನಾಗಿರುತ್ತೆ. ನೋಡ್ತಾ ಇರಬಹುದು ನೋಡಿ, ಈ ತರ ಆಗಿರುತ್ತೆ. ಸೊ ಇದನ್ನ ಈವ್ನಿಂಗ್ ಸ್ನ್ಯಾಕ್ಸ್ ಜೊತೆ ತಿನ್ಲಿಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ, ಟೀ ಕಾಫಿ ಜೊತೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಅಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನೆಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್.